ಸ್ನೇಹಿತರೆ ನಮಸ್ಕಾರ. ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಸುಂದರವಾದಂತಹ ಪ್ರಾಪರ್ಟಿ 7 ಸೆನ್ಸ್ ಕನ್ವರ್ಷನ್ ಜಾಗದೊಂದಿಗೆ ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. 3 ತೆಂಗಿನ ಮರಗಳು, ಒಂದು 10 ಅಡಿಕೆ ಮರಗಳು ಕೂಡ ಇರುವಂತಹ ಒಂದು ಸುಂದರವಾದಂತಹ ಪ್ರಾಪರ್ಟಿ. ಹಂಚಿನ ಮನೆಯನ್ನು ಒಳಗೊಂಡಂತಹ ಒಂದು ಮನೆ. ಸೊ ಈ ಒಂದು ಮನೆಯ ಹೊರಭಾಗ ಒಳಭಾಗ ಕಂಪ್ಲೀಟಾಗಿ ಗಮನಿಸ ಬರೋಣ ಬನ್ನಿ. ಸ್ನೇಹಿತರೆ, ನಾವಿವತ್ತು ಪುತ್ತೂರಿನ ಸಿಟಿಯೊಳಗಡೆ ಇರುವಂತಹ ಈ ಒಂದು ಪ್ರಾಪರ್ಟಿಯ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಪುತ್ತೂರಿನಿಂದ ಅಂದರೆ ದರ್ಬೆಯನ್ನು ನಾವು ಕೇಂದ್ರವಾಗಿಟ್ಟುಕೊಂಡ್ರೆ ಬರೀ 1.5-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಮಾತ್ರ ಅಲ್ಲ, ಹೆದ್ದಾರಿಯಿಂದ ಬರೀ 100-200 ಮೀಟರ್ ಮಾತ್ರ ದೂರದಲ್ಲಿರುವಂತಹ ಈ ಒಂದು 7 ಸೆನ್ಸ್ ಕನ್ವರ್ಷನ್ ಆದಂತಹ ಜಾಗ. ಇಲ್ಲಿ ಸೆನ್ಸಿಗೆ ಕಡಿಮೆ ಅಂದರೆ 4.5-5 ಲಕ್ಷದಷ್ಟು ವ್ಯಾಲ್ಯೂ ಇರುವಂತಹ ಒಂದು ಜಾಗ ಕೂಡ ಆಯಿತಾ. ಬರೀ ಜಾಗದ ವ್ಯಾಲ್ಯೂಯೇಷನನ್ನು ಮಾತ್ರ ಇವತ್ತು ಈ ಒಂದು ಓನರ್ ಹಿಡಿತಾ ಇರುವಂಥದ್ದು. ಇವತ್ತು ಈ ಒಂದು ಮನೆಯ ಹೊರಭಾಗ ಒಳಭಾಗ ಎಲ್ಲವನ್ನು ಒಂದು ರೀತಿಯಲ್ಲಿ ಗಮನಿಸ್ತಾ ಹೋಗಿ, ಅಂದರೆ ಸಣ್ಣ ಮಟ್ಟದಲ್ಲಿ ಕೃಷಿಯನ್ನು ಕೂಡ ಮಾಡಿ ಇರುವಂತಹ ಈ ಒಂದು ಮನೆಯ ಎಂಟ್ರಿ ಅಂದರೆ ಈಸ್ಟ್ ಫೇಸಿಂಗ್ ಇರುವಂಥದ್ದು. ಪೂರ್ವದಿಂದ ಎಂಟ್ರಿ ಇರುವಂತಹ ಒಂದು ಮನೆಯ ಬಾಗಿಲುಗಳು ನೋಡಿ. ಮನೆಯ ಒಳಗಡೆ ಕಾಲಿಡ್ತಾ ಇದ್ದಂತೆ ನಾವು ಗಮನಿಸ್ಬೋದು ಒಂದು ವಿಶಾಲವಾದಂತಹ ಹಾಲನ್ನು. ಹಳೆಯ ಕಾಲದಲ್ಲಿ ನಾವು ಯಾವ ರೀತಿಯಲ್ಲಿ ಮನೆಯನ್ನು ಕಟ್ತಾ ಇದ್ವಿ ಅಂಥವರಿಗೆ ಇದು ಚಿರಪರಿಚಿತವಾದಂತಹ ಒಂದು ಹಾಲಾಗಿ ಕಾಣಿಸ್ತಾ ಇದೆ. ಸಣ್ಣ ಮನೆಯಲ್ಲಿ, ಹಂಚಿನ ಮನೆಯಲ್ಲಿ ಯಾವ ರೀತಿಯಲ್ಲಿ ಎದುರುಗಡೆ ಹಾಲನ್ನು ಕಟ್ತಾ ಇದ್ದರು. ಇನ್ನು ಈ ಒಂದು ಮನೆಯ ಒಳಭಾಗ ಅಂದರೆ ನಾವು ಎಲ್ಲ ಮನೆಯಲ್ಲಿ ಗಮನಿಸುವ ಹಾಗೆ ಡೈನಿಂಗ್ ರೂಮ್ ನೋಡಿ. ಹಳೆ ಮನೆ ಆದರೂ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೂ ಒಂದು 10-15 ವರ್ಷಗಳ ಕಾಲ ಯಾವುದೇ ಅಡಚಣೆ ಇಲ್ಲದೆ ಇಲ್ಲಿ ವಾಸ ಮಾಡ್ಬೋದಾಯ್ತಾ ಅಂತಹ ಒಂದು ಮನೆ ಇದು. ಇದು ಮನೆಯ ಮೊದಲ ಬೆಡ್ರೂಮ್. ಹಳೆ ಮನೆ ಅಂತ ಹೇಳುವಾಗ ಬೆಡ್ರೂಮ್ಗಳು ಕೂಡ ಅದೇ ರೀತಿಯಲ್ಲಿ ಸಣ್ಣದಾಗಿರುತ್ತೆ. ಇದರಲ್ಲಿ ಒಂದು ಒಳ್ಳೆಯ ದೊಡ್ಡ ರೂಮ್ ಅಂತ ಹೇಳ್ಬೋದು. 8x8 ಸೈಜನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ನೋಡಿ. ಮೇಲ್ಗಡೆಗೆ ಮರದ ಸೀಲಿಂಗ್ ಮಾಡಿರುವಂಥದ್ದು. ಇದು ಕೂಡ ನಾವು ಇದನ್ನು ನೋಡುವಾಗ ಒಂದು ರೀತಿಯಲ್ಲಿ ನಮಗೆ ಹಳೆ ಕಾಲದಲ್ಲಿ ನಾವೆಲ್ಲೋ ನೋಡಿದ ರೀತಿಯಲ್ಲಿ ಅನುಭವ ಆಗ್ಬೋದಾಯ್ತಾ. ನಂತರ ನೇರವಾಗಿ ನಾವು ಮತ್ತೊಂದು ಕೋಣೆಗೆ ಕಾಲಿಟ್ಟರೆ ಅಲ್ಲಿ ಪಾರ್ಟಿಷನ್ ಮಾಡಿಕೊಂಡು ಸ್ಟೋರ್ ರೂಮ್ ಥರ ಮಾಡಿದ್ದಾರೆ. ಪಾರ್ಟಿಷನ್ ಮಾಡಿಕೊಂಡು ಉದ್ದವಾದಂತಹ ಆ ಒಂದು ಹಾಲನ್ನು ಕಟ್ ಮಾಡಿ ಇನ್ನೊಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಮತ್ತೊಂದು ರೂಮ್ ಬರುವಂಥದ್ದು. ಇದು ಕೂಡ ಸೀಲಿಂಗ್ ಮಾಡಿ ವೆಲ್ ಮೇಂಟೈನ್ ಮಾಡಿದಂತಹ ಒಂದು ಕೋಣೆ ಆಯಿತಾ. ನಂತರ ನೇರವಾಗಿ ಒಂದು ಮನೆಯ ಕಿಚನ್ ರೂಮ್ಗೆ ಹೋಗೋಣ ನೋಡಿ. ಇದು ಮನೆಯ ಹಿಂಭಾಗದಲ್ಲಿ ಶೀಟ್ ಮುಖಾಂತರ ಇಳಿಸಿ ಕಟ್ಟಿದಂತಹ ಅಡುಗೆ ಕೋಣೆ. ಪುತ್ತೂರು ಸಿಟಿಯೊಳಗಡೆ ಜಾಗದ ವ್ಯಾಲ್ಯೂ ಮಾತ್ರ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಅಂಥದ್ರಲ್ಲಿ ಇಂತಹ ಒಂದು ಮನೆ ಕೂಡ ಸಿಕ್ಕಿದರೆ ಧೈರ್ಯವಾಗಿ ತಗೊಂಡು ಒಂದು 10 ವರ್ಷದ ಕಾಲ ಯಾವುದೇ ಟೆನ್ಷನ್ ಇಲ್ಲದೆ ನೆಮ್ಮದಿಯಿಂದ ಇರ್ಬೋದಾಯ್ತಾ. ಇದು ಈ ಒಂದು ಮನೆಯ ಬಾತ್ರೂಮ್ ಕೂಡ. ಇನ್ನು ಮನೆಯ ಹಿತ್ತಲ ಭಾಗವನ್ನು ಒಮ್ಮೆ ಗಮನಿಸಿ. ಇಲ್ಲಿ ತೆಂಗಿನ ಮರ, ಅಡಿಕೆ ಮರ ಎಲ್ಲವೂ ನೆಟ್ಟು ಬೆಳೆಸಿದ್ದಾರೆ. ನಾನು ಆ ಕಡೆಯಿಂದ ಬಂದು ನಿಮಗೆ ತೋರಿಸ್ತೇನೆ ಒನ್ಸ್ ಆಯಿತಾ. ಇದೊಂದು ವರ್ಕಿಂಗ್ ಏರಿಯಾ ಥರ. ಹಳೆಯ ಕಾಲದಲ್ಲಿ ನಿರ್ಮಾಣ ಮಾಡುವಂತಹ ಹಂಚಿನ ಮನೆ ಆಗಿದ್ದರೂ ಕೂಡ ಸುತ್ತಲೂ ಕಲ್ಲಿನಿಂದಲೇ ಕಟ್ಟಿದ್ದಾಯ್ತಾ. ಯಾವುದೇ ಮಣ್ಣು ಅಥವಾ ಇಟ್ಟಿಗೆಗಳ ಮುಖಾಂತರ ಕಟ್ಟಿದಂತಹ ಮನೆ ಅಲ್ಲ, ಕಂಪ್ಲೀಟಾಗಿ ಕಲ್ಲಿನಿಂದಲೇ ಕಟ್ಟಿದಂತಹ ಮನೆ. ಸೊ ಗಟ್ಟಿಯಾಗಿದೆ, ಯಾವುದಕ್ಕೂ ಹೆದರಬೇಕಾಗಿಲ್ಲ. ಇನ್ನೊಂದು 10-15 ವರ್ಷ ಕಣ್ಣು ಮುಚ್ಚಿ ಜೀವನ ನಡೆಸ್ಬೋದು ಈ ಒಂದು ಮನೆಯಲ್ಲಿ. ಸಿಟಿಯೊಳಗಡೆ ಒಂದು ಒಳ್ಳೆ ಮನೆಯನ್ನು ಯಾರಾದರೂ ಹುಡುಕ್ತಾ ಇದ್ದರೆ, ಅದು ಕೂಡ ಸಣ್ಣ ಬಜೆಟಲ್ಲಿ. ಸಣ್ಣ ಬಜೆಟ್ ಅಂದರೆ ಒಂದು ನಮಗೆ ಕೈಗೆಟುಕುವಂತಹ ಒಂದು ಬಜೆಟಲ್ಲಿ ಸಿಗಬೇಕು ಅಂತ ಏನಾದರೂ ಆಲೋಚನೆ ಮಾಡ್ತಾ ಇದ್ದರೆ ಧೈರ್ಯವಾಗಿ ನೋಡಬಹುದಾದಂತಹ ಒಂದು ಪ್ರಾಪರ್ಟಿ ಆಯಿತಾ ಇದು ನೋಡಿ. 2-3 ತೆಂಗಿನ ಮರಗಳಿದೆ, ಒಳ್ಳೆ ಫಲ ಕೊಡುವಂಥದ್ದೇ. ಪಕ್ಕದಲ್ಲಿ ಅಡಿಕೆ ಮರಗಳನ್ನು ಕೂಡ ನೆಡಲಾಗಿದೆ. ಒಂದು 10
ಜೀವನೋಪಾಯಕ್ಕೆ ಸಣ್ಣ ಖರ್ಚುಗಳು ಬಂದಾಗ ಇದು ಕೂಡ ಉಪಕಾರ ಆಗುತ್ತೆ ಆಯಿತಾ. ಒಂದು ಇಯರ್ಲಿ 30 to 40K ಇನ್ಕಮನ್ನು ಪಡಿಬೋದಾದಂತಹ ಒಂದು ಪ್ರಾಪರ್ಟಿ ಅಂತ ಕೂಡ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತೆಂಗಿನ ಮರಗಳು, ಅಡಿಕೆ ಮರಗಳು, ಒಂದು ಬೆಳಗ್ಗೆ ಎದ್ದು ಒಂದೊಳ್ಳೆಯ ಒಂದು ವಾತಾವರಣ ಅನುಭವಿಸಬೇಕು ಅನ್ನುವಂತಹ ಆಸಕ್ತಿ ಇರೋರಿಗೆ ಇದೊಂದು ಒಳ್ಳೆಯ ಪ್ರಾಪರ್ಟಿಯಾಗಿ ಕೂಡ ಇದನ್ನು ನಾವು ಕಾಣ್ಬೋದು. ನೋಡಿ, ಹೆಚ್ಚಾಗಿ ಇಳಿಜಾರು ಪ್ರದೇಶದಲ್ಲಿ ಇರುವಂಥದ್ದು ಕೂಡ ಅಲ್ಲ, ರೋಡಿನ ಮಟ್ಟದಲ್ಲೇ ಇರುವಂಥದ್ದು, ರೋಡಿಗೆ ತಾಗಿಕೊಂಡಿರುವಂಥದ್ದು, ಅಕ್ಕಪಕ್ಕ ಸುಮಾರು ಮನೆಗಳು ಕೂಡ ಇರುವಂಥದ್ದು. 7 ಸೆನ್ಸ್ ಕನ್ವರ್ಷನ್ ಆದ ಜಾಗ, ಹಂಚಿನ ಮನೆ, 2 ಬೆಡ್ರೂಮ್ಗಳಿದೆ, 2 ಹಾಲ್ಗಳಿದೆ, ಸ್ಟೋರ್ ರೂಮ್, ಕಿಚನ್ ರೂಮ್, ಬಾತ್ರೂಮ್ ಎಲ್ಲವೂ ಇರುವಂತಹ ಸುಸಜ್ಜಿತವಾದಂತಹ ಮನೆ. 4 ಬದಿ ಅಲ್ಲ, 3 ಬದಿಯಲ್ಲೂ ಕೂಡ ಕಂಪೌಂಡು ಕೂಡ ಇದೆ ಆಯಿತಾ. ನೋಡಿ, ಮನೆಯ ಸುತ್ತಲೂ ಅಂದರೆ ತೋಟದ ಭಾಗದಲ್ಲಿ ಹೊರತುಪಡಿಸಿ ಬಾಕಿ ಎಲ್ಲ ಭಾಗದಲ್ಲಿ ಕಂಪೌಂಡ್ ಕಟ್ಟಿದಂತಹ ಒಂದು ಮನೆ ಕೂಡ ಹೌದು. ನೋಡಿ, ರೋಡಿಂದ ಜಸ್ಟ್ ಕೆಳಗಡೆ ಇಳಿದ್ರೆ ಸಾಕು ನಿಮಗೆ ಈ ಒಂದು ಮನೆ ಕಾಣಲಿಕ್ಕೆ ಸಿಗುತ್ತೆ. ಈ ಒಂದು ಮನೆಯ ಓನರ್ ಕೇಳ್ತಾ ಇರುವಂಥದ್ದು ಬರೀ 5 ಲಕ್ಷ, ಅಂದರೆ ಪ್ರತಿ ಸೆನ್ಸಿಗೆ 5 ಲಕ್ಷ, ಅಂದರೆ 35 ಲಕ್ಷ ಆಗುತ್ತೆ. 7 ಸೆನ್ಸ್ ಕನ್ವರ್ಷನ್ ಜಾಗಕ್ಕೆ 35 ಲಕ್ಷ ಆಗ್ತದೆ. 35 ಲಕ್ಷದಲ್ಲೂ ಕೂಡ ನೆಗೋಷಿಯಬಲ್ ಇರ್ಬೋದು, ಫೈನಲ್ ಅಮೌಂಟ್ ಅಂತ ಆ ಒಂದು ಮನೆಯ ಓನರೇ ತೀರ್ಮಾನ ಮಾಡ್ತಾರೆ. ಸೊ ಅದರಿಂದಾಗಿ ಯಾರಿಗೂ ಕೂಡ ಒಂದು ರೀತಿಯಲ್ಲಿ ಕೈಗೆಟುಕುವ ದರದಲ್ಲೇ ನೀವಿದನ್ನು ಪಡ್ಕೊಳ್ಬೋದು. ಲೋನ್ ವ್ಯವಸ್ಥೆ ಕೂಡ ಈ ಒಂದು ಸೈಟಿಗೆ ಖಂಡಿತವಾಗಿಯೂ ಹಾಗೇ ಆಗುತ್ತೆ. ಅಂದರೆ 7 ಸೆನ್ಸ್ ಕನ್ವರ್ಷನ್ ಜಾಗ ಸಿಟಿ ಒಳಗಡೆ ಇದೆ, ಮುನ್ಸಿಪಾಲ್ಟಿ ನೀರು ಕೂಡ ಇವರು ಬಳಸ್ತಾ ಇರುವಂಥದ್ದು. ಎಸ್ಪೆಷಲಿ ನಾವು ಹೇಳಲೇಬೇಕಾದಂಥದ್ದು, ಮುನ್ಸಿಪಾಲ್ಟಿ ನೀರನ್ನು ಇವರು ಬಳಸುವಂಥದ್ದು ಆಯಿತಾ. ಇವಾಗ ಈ ಒಂದು ಮನೆಗೆ ನಿಮಗೆ ಬೇಕಾದರೆ ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಳ್ಬೋದು, ಅಥವಾ ಆ ಒಂದು ತೋಟದ ಭಾಗದಲ್ಲಿ ಬಾವಿಯನ್ನು ಕೂಡ ನೀವು ತೆಗೆದುಕೊಳ್ಬೋದು. ಸೊ ಎಲ್ಲ ವ್ಯವಸ್ಥೆಗಳಿದೆ. ಸೊ 7 ಸೆನ್ಸ್ ಜಾಗದಲ್ಲಿ ಏನು ಬೇಕಾದರೂ ಮನಸ್ಸು ಮಾಡಿದರೆ ಮಾಡ್ಬೋದು. ಸೊ ಈ ಒಂದು ಜಾಗದಲ್ಲಿ ಅಂದರೆ ಪುತ್ತೂರು ಸಿಟಿಯ ಒಳಗಡೆ ಆಸುಪಾಸಿನಲ್ಲಿ ಕಡಿಮೆ ಅಂತೂ ಖಂಡಿತ ಅಲ್ವೇ ಅಲ್ಲ. ಸೊ ಈ ಒಂದು ಪ್ರಾಪರ್ಟಿಯನ್ನು ಯಾರಿಗಾದರೂ ಇಷ್ಟ ಆಗಿದರೆ ಖಂಡಿತವಾಗಿಯೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ಸ್ಕ್ರೀನಲ್ಲಿ ನಂಬರ್ ಕೂಡ ಇದೆ. ಇನ್ಸ್ಟಾಗ್ರಾಮ್ ಮುಖಾಂತರ ಇರ್ಬೋದು ಅಥವಾ ವಾಟ್ಸಪ್ ಮುಖಾಂತರ ಬೇಕಾದರೂ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇನ್ನು ನಿಮ್ಮಲ್ಲಿ ಇಂತಹ ಪ್ರಾಪರ್ಟಿಗಳು ಮಾರಾಟ ಮಾಡೋದಕ್ಕೆ ಏನಾದರೂ ಇಟ್ಟಿದ್ರೆ ದಯವಿಟ್ಟು ನೀವು ನಮ್ಮ ಸಂಸ್ಥೆಯನ್ನು ಸಂಪರ್ಕ ಮಾಡ್ಬೋದು. ಒಳ್ಳೆಯ ಆಕರ್ಷಕ ದರದಲ್ಲಿ ನಿಮ್ಮ ಜಾಗ ಮನೆಗಳನ್ನು ನಾವು ಮಾರಾಟ ಮಾಡಿ ಕೊಡ್ತೇವೆ.